ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಮದುಮಗನ ಹಾಗೂ ಕುಟುಂಬದ ಸದಸ್ಯರ ಸ್ನೇಹಿತರ ಬಟ್ಟೆ ಖರೀದಿಗೆ ಹೋಗೋ ಪ್ಲಾನ್ ಏನಾದ್ರೂ ಇದೆನಾ? ಎಲ್ಲಿ ಖರೀದಿ ಮಾಡ್ಬೇಕು ಅಂತ ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಬನ್ನಿ ಪುರುಷರ ಬಟ್ಟೆಗಳ ಬೃಹತ್ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ, ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ, ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ, ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜ್ನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜ್ನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜ್ನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜ್ನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜ್ನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814. ಸುಬೇದಾರ್ ಕೇರ್ ಆಸ್ಪತ್ರೆ, ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ಇಎನ್ಟಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರಾಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, ಎನ್ಐಸಿಯು, ಐಸಿಯು, ಒಬೆರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777.
ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಪತ್ನಿ ಹಾಗೂ ಇಬ್ಬರು ಮಕ್ಕಳನ್ನು ಹತ್ಯೆಗೈದು ಪತಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಕಲಬುರಗಿ ನಗರದ ಗಾಬ್ರೆ ಲೇಔಟ್ನ ಅಪಾರ್ಟ್ಮೆಂಟ್ ಒಂದರಲ್ಲಿ ನಡೆದಿದೆ. 45 ವರ್ಷದ ಸಂತೋಷ್ ಕೊರಳಿ, 35 ವರ್ಷದ ಶ್ರುತಿ, ಮಕ್ಕಳಾದ 9 ವರ್ಷದ ಮನೀಶ್ ಹಾಗೂ 3 ತಿಂಗಳ ಮಗು ಅನೀಶ್ ಮೃತರು ಎಂದು ಗುರುತಿಸಲಾಗಿದೆ. ಪತ್ನಿ ಹಾಗೂ ಮಕ್ಕಳನ್ನ ಕೊಲೆ ಮಾಡಿ ನಂತರ ಪತಿಯೂ ಸಹ ಆತ್ಮಹತ್ಯೆ ಮಾಡಿಕೊಂಡಿರುವುದು ತಿಳಿದು ಬಂದಿದೆ. ಇನ್ನು ಘಟನಾ ಸ್ಥಳಕ್ಕೆ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ST ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕಲಬುರಗಿಯ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಒಂದು ಅಪಾರ್ಟ್ಮೆಂಟಲ್ಲಿ ಹೆಂಡತಿ ಮತ್ತು ಇಬ್ಬರು ಮಕ್ಕಳನ್ನು ಕೊಲೆ ಮಾಡಿ ಆತ್ಮಹತ್ಯೆ ಮಾಡಿಕೊಂಡಿರುವ ಪ್ರಕರಣ ಆಗ್ತಾ ಇದೆ. ಅದರಲ್ಲಿ ಸೂಸೈಡ್ ಮಾಡ್ಕೊಂಡಿರೋ ಹೆಸರು ಸಂತೋಷ್ ಅಂತ. ಇವರು ಜಸ್ಕಾಂ ಕಚೇರಿಯಲ್ಲಿ ಕೆಲಸ ಮಾಡ್ತಾರೆ. ಅಲ್ಲಿ ಸೀನಿಯರ್ ಅಸಿಸ್ಟೆಂಟ್ ಅಂತ ಇತ್ತೀಚೆಗೆ ಅವರಿಗೆ ಪ್ರಮೋಷನ್ ಕೂಡ ಆಗಿತ್ತು. ಅವರು ಇವರ ಪತ್ನಿ ಶ್ರುತಿ ಮತ್ತು ಇಬ್ಬರು ಮಕ್ಕಳು ಮನೀಶ್ ಮತ್ತು ಅನೀಶ್ ಅಂತ. ಮನೀಶ್ಗೆ 9 ರಿಂದ 10 ವರ್ಷ ಮತ್ತು ಅನೀಶ್ 3 ರಿಂದ 4 ತಿಂಗಳು. ಸೊ ಅವರನ್ನು ಸ್ಟ್ರ್ಯಾಂಗ್ಯುಲೇಟ್ ಮಾಡಿ ಸಾಯಿಸಿ ಮತ್ತು ಇವರು ಹ್ಯಾಂಗಿಂಗ್ ಮಾಡಿಕೊಂಡು ಮೃತರಾಗಿದ್ದಾರೆ ಮತ್ತು ಅದರ ಸಂಬಂಧಿಸಿದಾಗಲೇ ಅವರು ಡೆತ್ ನೋಟನ್ನು ಕೂಡ ಅಲ್ಲಿ ಬರೆದಿಟ್ಟಿದ್ದಾರೆ. ಪ್ರಾಥಮಿಕವಾಗಿ ಅಲ್ಲಿ ಮಾಹಿತಿ ಕಲೆ ಹಾಕಿದ ಪ್ರಕಾರ ಕೌಟುಂಬಿಕ ಗಂಡ ಹೆಂಡತಿ ಗಲಾಟೆಯಿಂದ ಈ ಇನ್ಸಿಡೆಂಟ್ ಅವರು ಮಾಡಿದ್ರ ಬಗ್ಗೆ ಹೇಳಿದ್ದಾರೆ. ಮತ್ತು ಏನು ಮದುವೆ ಆಗಿ ಕಳೆದ 10 ವರ್ಷದಿಂದ ಮದುವೆ ಆಗಿದೆ, ಕಳೆದ 7 ವರ್ಷದಿಂದ ಏನು ಮೃತರ ಹೆಂಡತಿ ಇದ್ದಾರೆ ಅವರಿಗೂ ಮತ್ತು ಅವ್ರ ಪೇರೆಂಟ್ಸ್ ಟೋಟಲಿ ಡಿಸ್ಕನೆಕ್ಟ್ ಮಾಡಿದರು. ಮತ್ತು ಅದರ ನಂತರನೂ ಕೂಡ ಗಂಡ ಹೆಂಡತಿ ನಡುವೆ ಅವಾಗ ಮನಸ್ತಾಪ ಆಗಿ ಗಲಾಟೆ ಆಗ್ತಾ ಇತ್ತು. ಅದೇ ಹಿನ್ನೆಲೆಯಲ್ಲಿ ಈ ನಿರ್ಧಾರಕ್ಕೆ ಬಂದಿರೋ ಬಗ್ಗೆಯೂ ಕೂಡ ಅವರು ಡೆತ್ ನೋಟಲ್ಲಿ ಬರೆದಿದ್ದಾರೆ. ಈಗ ಇದ್ರ ಬಗ್ಗೆ ಈಗ ನಾವೊಂದು ಕೊಲೆ ಪ್ರಕರಣ ತೆಗೆದುಕೊಂಡು ವೈಜ್ಞಾನಿಕವಾಗಿ ಸ್ಥಳ ಪರಿಶೀಲನೆ ಮಾಡಿಸಿ ಈಗಾಗಲೇ ಸೋಕೋ ಟೀಮ್, FSL ಟೀಮ್, ನಮ್ಮ ಫಿಂಗರ್ ಪ್ರಿಂಟ್ ಟೀಮ್ ಎಲ್ಲ ಅಲ್ಲಿ ಸ್ಥಳ ಪರಿಶೀಲನೆ ಮಾಡ್ತಾ ಇದೆ. ಪ್ರಕರಣವನ್ನು ದಾಖಲು ಮಾಡಿಕೊಂಡು ವೈಜ್ಞಾನಿಕವಾಗಿ ತನಿಖೆಯನ್ನು ಮಾಡಲಾಗಿದೆ. ಎಕ್ಸಾಕ್ಟ್ ಟೈಮಿಂಗ್ ಹೇಳಲಿಕ್ಕಾಗಲ್ಲ. ಮೋಸ್ಟ್ ಪ್ರಾಬಬ್ಲಿ ಸಾಯಂಕಾಲ ಆಫ್ಟರ್ ಲಂಚ್ ಅವರು ಕಚೇರಿಯಿಂದ ಮಧ್ಯಾಹ್ನ ಊಟಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ದಾರೆ. ಮತ್ತು ಮೋಸ್ಟ್ ವೆಲಿ ಅರೌಂಡ್ ಬಿಟ್ವೀನ್ 6 to 8 ಆ ಸಮಯದಲ್ಲಿ ಆಗಿರಲಿಕ್ಕೆ ಸಾಧ್ಯ ಇದೆ. ಮತ್ತು ಏನು ಇವರು ವೈಫು ಮತ್ತು ಇಬ್ಬರು ಮಕ್ಕಳಿದ್ದಾರೆ, ಅವರಿಗೆ ಸ್ಟ್ರ್ಯಾಂಗ್ಯುಲೇಷನ್ ಮಾಡಿ ಕತ್ತಿಸಿ ಕೊಲೆ ಮಾಡಿರೋದು ಬಗ್ಗೆ ಅವರು ಬರೆದಿದ್ದಾರೆ. ಮತ್ತು ಇವರು ನೇಣು ಹಾಕಿಕೊಂಡು ಅವರು ಮೃತರಾಗಿರೋ ಬಗ್ಗೆ ಇಲ್ಲ, ಯಾವುದು ವೆಪನ್ ಯೂಸ್ ಮಾಡಿದ್ರು. ಇವರು ಕೊಲೆ ಮಾಡಿದ ನಂತರ ಸೂಸೈಡ್ ಮಾಡ್ಕೊಳ್ಳೋ ಮೊದಲು ಏನು ವೈಫ್ ಇದ್ದಾರೆ, ವೈಫ್ ಫ್ಯಾಮಿಲಿ ಮೆಂಬರ್ಗೆ ಕರೆ ಮಾಡಿದ್ದಾರೆ. ಈ ರೀತಿ ಮಾಡಿದ್ದೀನಿ ಮತ್ತು ನಾನು ಆತ್ಮಹತ್ಯೆ ಮಾಡ್ಕೊತಾ ಇದ್ದೀನಿ ಅಂತ ಅವ್ರು ಕರೆ ಮಾಡಿದ್ದಾರೆ. ತಕ್ಷಣ ಅವರು ಹೇಳೋಷ್ಟೊಳಗಡೆ ಆಲ್ರೆಡಿ ಇವರು ಸೂಸೈಡ್ ಮಾಡ್ಕೊಂಡಿದ್ರು. ಇಲ್ಲಿ ಡೋರ್ ಲಾಕ್ ಆಗಿತ್ತು. ಅವ್ರು ಯಾರ್ಯಾರಿಗೆ ಕರೆ ಮಾಡಿದ್ರು ಅವರೆಲ್ಲ ಬಂದು ಬ್ರೇಕ್ ಓಪನ್ ಮಾಡಿದ್ದಾರೆ. ಬಂದಾಗ ಏನು ಘಟನೆ ಅವರು ತಿಳಿಸಿದ್ರು ಅದೇ ರೀತಿ
ಮನೆಯಲ್ಲಿ ಕಂಡಿದ್ದಾರೆ. ಸ್ಪೆಸಿಫಿಕ್ ಅಂಶ ಅದನ್ನು ಹೇಳಿದ್ದವರು ವಿಸ್ತಾರವಾಗಿ ಏನು ಬರೆದಿಲ್ಲ. ಗಂಡ ಹೆಂಡತಿ ನಡುವೆ ಪದೇ ಪದೇ ಮನಸ್ತಾಪ ಆಗ್ತಾ ಇತ್ತು, ಆ ಒಂದು ಆ್ಯಂಗಲಲ್ಲಿ ಈ ನಿರ್ಧಾರ ಮಾಡೋಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ನಾವು ಈಗ ತಕ್ಷಣ ಈ ನಿರ್ಧಾರಕ್ಕೆ ಬರಲಿಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆನೂ ಕೂಡ ನಾವು ತನಿಖೆ ಮಾಡಬೇಕಾಗುತ್ತೆ. ಅದ್ರ ಬಗ್ಗೆನೂ ಪರಿಶೀಲನೆ ಮಾಡ್ತೀವಿ. ಈ ಅಪಾರ್ಟ್ಮೆಂಟಲ್ಲಿ ಎಷ್ಟು ವರ್ಷ ಇದ್ರೆ ಅನ್ನೋದ್ರ ಬಗ್ಗೆ ಮಾಹಿತಿ ಕಲೆ ಹಾಕಬೇಕಾಗುತ್ತೆ. ಬೇಸಿಕಲಿ ಬೀದರ್ ಡಿಸ್ಟಿಕ್ ಅವ್ರ ವೈಫ್ ನೇಟಿವ್. ಸೊ ಕಳೆದ 7 ವರ್ಷದಿಂದ ಟೋಟಲಿ ಫ್ಯಾಮಿಲಿನ ಡಿಸ್ಕನೆಕ್ಟ್ ಮಾಡಿದ್ದಾರೆ. ಅಲ್ಲಿನೂ ಕೂಡ ಫ್ಯಾಮಿಲಿ ಡಿಸ್ಟೆನ್ಸನ್ನು ಮಾಡ್ಕೊಂಡಿದ್ದಾರೆ. ಮತ್ತು ಇವರೇನು ಗಂಡ ಹೆಂಡತಿ ಇದ್ದರು, ಅದರಲ್ಲಿನೂ ಪದೇ ಪದೇ ಸಣ್ಣ ಪುಟ್ಟ ಕಾರಣಕ್ಕೂ ಕೂಡ ಗಲಾಟೆ ಆಗ್ತಾ ಇತ್ತು ಅಂತ ಬರೆದಿದ್ದಾರೆ. ಗಂಡ ಹೆಂಡತಿ ಇಬ್ಬರು ಮಕ್ಕಳು, ಈವನ್ ಅವ್ರ ಫ್ಯಾಮಿಲಿನೂ ಡಿಸ್ಕನೆಕ್ಟ್ ಮಾಡ್ಕೊಂಡಿದ್ದಾರೆ. 3-4 ತಿಂಗಳ ಹಿಂದೆ ಮಗುವಿನ ನಾಮಕರಣ ಕಾರ್ಯಕ್ರಮ ಸಂಭ್ರಮ ಇತ್ತು, ಅದಕ್ಕೂ ಕರೆದಿಲ್ಲ ಅಂತ ಹೇಳ್ತಾರೆ. ಈಗ ಏನು ಇವರ ಮೃತರ ವೈಫ್ ಇದ್ದಾರೆ, ಅವರ ಫ್ಯಾಮಿಲಿ ಮೆಂಬರ್ಸಿಗೆ ಮಾತಾಡಿದ ನಂತರ ಈವನ್ ಮಗು ಜನಿಸಿದಾಗಲೂ ಕರೆದಿಲ್ಲ, ನಾಮಕರಣಕ್ಕೂ ಕರೆದಿರಲಿಲ್ಲ, ಟೋಟಲಿ ಡಿಸ್ಟೆನ್ಸ್ ಮಾಡಿದ್ರು ಅಂತ ಹೇಳ್ತಾರೆ. ಸಂತೋಷ್ ಕುಟುಂಬದವರಾದರೂ ಟಚ್ನಲ್ಲಿ ಇಟ್ ಇಸ್ ಟು ಅರ್ಲಿ. ಏಪ್ರಿಲ್ 5ರಂದು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕಲಬುರಗಿ ನಗರದ ಲೀಡ್ ಬ್ಯಾಂಕ್ ಎದುರುಗಡೆಗೆ ಕಿಸಾನ್ ಸಭಾದ ವತಿಯಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಅಖಿಲ ಭಾರತ ಕಿಸಾನ್ ಸಭಾದ ಜಿಲ್ಲಾ ಅಧ್ಯಕ್ಷ ಭೀಮಾಶಂಕರ್ ಮಾಡಿಯಾಳ್ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರೈತರಿಗೆ ಹಾಗೂ ಕೃಷಿ ಕೂಲಿ ಕಾರ್ಮಿಕರಿಗೆ, ನಿರುದ್ಯೋಗ ಯುವಕ ಯುವತಿಯರಿಗೆ ಸ್ವಯಂ ಉದ್ಯೋಗಕ್ಕಾಗಿ ಸಾಲ ನೀಡಬೇಕು, ರೈತರಿಗೆ ಸಮಯಪೂರ್ಣವಾಗಿ ಸಾಲ ನೀಡಬೇಕು, ಹೈನುಗಾರಿಕೆ, ಕುರಿ ಸಾಗಾಣಿಕೆ, ಕೃಷಿ ಉಪಕರಣಕ್ಕಾಗಿ ಸಮಯಕ್ಕೆ ಸರಿಯಾಗಿ ಸಾಲ ನೀಡಬೇಕೆಂದು ಒತ್ತಾಯಿಸಿ ಏಪ್ರಿಲ್ 5ರಂದು ಅಖಿಲ ಭಾರತ ಕಿಸಾನ್ ಸಭಾ ಹಾಗೂ ಆಲ್ ತೈಜಿಮ್ ಇನ್ಫಾಸ್ ಬಿಕೆಎಂಯು ಜಂಟಿಯಾಗಿ ನಗರದ ಲೀಡ್ ಬ್ಯಾಂಕ್ ಎದುರುಗಡೆಗೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಏಪ್ರಿಲ್ 5ನೇ ತಾರೀಕು ಕಲಬುರಗಿಯ ಲೀಡ್ ಬ್ಯಾಂಕ್ ಎದುರುಗಡೆ ನಾವು ಎರಡೂ ಸಂಘಟನೆಗಳು ಜಂಟಿಯಾಗಿ ಬೃಹತ್ ಪ್ರತಿಭಟನೆ ಮುಖಾಂತರ ಇಡೀ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ರೈತರಿಗೆ ಮತ್ತು ಸ್ವಯಂ ಉದ್ಯೋಗ ಮಾಡೋ ಸಲುವಾಗಿ ನಿರುದ್ಯೋಗ ಯುವಕ ಯುವತಿಯರಿಗೆ, ಕೃಷಿ ಕೂಲಿ ಕಾರ್ಮಿಕರಿಗೆ ಸಮಯದ ಮೇಲೆ ಸರಿಯಾಗಿ ಸಾಲ ಕೊಡ್ಬೇಕಂಥೇಳಿ ಒತ್ತಾಯಿಸಿ ನಾವು 5ನೇ ತಾರೀಕು ಏಪ್ರಿಲ್ 5ರಂದು 11 ಗಂಟೆಗೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡೆವು. ಈಗಾಗಲೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹಲವಾರು ಉದ್ದಿಮೆಗಳ ಕೋವಿಡ್ ಸಂದರ್ಭದಲ್ಲಿ ಸಾಲವನ್ನು ಸಂಪೂರ್ಣವಾಗಿ ಮನ್ನಾ ಮಾಡಲಾಗಿದೆ. ಆದರೆ ಈ ಭಾಗದ ನಮ್ಮ ಕಲ್ಯಾಣ ಕರ್ನಾಟಕದ ಏನು ರೈತರು ಭಾಳಷ್ಟು ಜ್ವಲಂತ ಸಮಸ್ಯೆಯನ್ನು ಇಟ್ಕೊಂಡು ರೈತರು ಆತ್ಮಹತ್ಯೆಗಳು ದಿನವಿಡೀ ನಡೀತಾನೇ ಇವೆ. ಸರ್ಕಾರಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಬರೀ ನಾವು ಬಡ್ಡಿ ಮನ್ನಾ ಮಾಡ್ತೇವೆ, ಹಂಗೆ ಕೊಡ್ತೇವೆ, ಹಿಂಗೆ ಕೊಡ್ತೇವೆ, ಸಮಯ ಸಾಲ ಕೊಡ್ತೇವೆ, 5 ಲಕ್ಷ ತನಕ ಕೊಡ್ತೇವೆ. ಯಾವುದೇ 1 ಎಕರೆ 2 ಇರ್ತಕ್ಕಂಥ ಸಣ್ಣ ಪುಟ್ಟ ರೈತರುಗಳಿಗೆ ಯಾವುದೇ ಬ್ಯಾಂಕ್ಗಳು, ಪ್ರತಿಯೊಂದು ಬ್ಯಾಂಕ್ಗಳಲ್ಲೂ ಸಹಿತ ದಲ್ಲಾಳಿಗಳು ಹುಟ್ಕೊಂಡಿದ್ದಾರೆ. ಈಗ ಎಕ್ಸಿಸ್ ಬ್ಯಾಂಕ್ ತೋರಿ, HDFC ಬ್ಯಾಂಕ್ ತೋರಿ, ICICI ಬ್ಯಾಂಕ್ ತೋರಿ, ಕೃಷ್ಣಾ ಗ್ರಾಮೀಣ ಬ್ಯಾಂಕು, SBI, ಆ ದಲ್ಲಾಳಿಗಳ ಮುಖಾಂತರ ಹೋದರೂ ಮಾತ್ರ ಬ್ಯಾಂಕ್ ಕ್ರಾಪ್ ಲೋನಲ್ಲಿ, ಡೆವಲಪ್ಮೆಂಟ್ ಲೋನಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ. 5% 10% ಬರೀ ಪರ್ಸೆಂಟೇಜ್ ತೊಗೊಂಡು ಸಾಲ ಸ್ಯಾಂಕ್ಷನ್ ಮಾಡ್ತಕ್ಕಂಥ ವ್ಯವಸ್ಥೆ ಕಲಬುರಗಿಯಲ್ಲಿ ನಡೀತಾ ಇದೆ. ಸಾಕಷ್ಟು ಸಾರಿ ನಾವು ಕಿಸಾನ್ ಸಭಾ ಅವ್ರ ಮೇಲೆ ಈ ಥರ ನಡೀತಾ ಇದೆ ಅಂಥೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಲೀಡ್ ಬ್ಯಾಂಕ್ಗಳಿಗೆ ಮತ್ತು ಸರ್ಕಾರಗಳಿಗೆ ಸಾಕಷ್ಟು ಮನವಿ ಪತ್ರ ಕೊಟ್ಟರೂ ಸಹಿತ ಯಾವುದೇ ಅವರು ಸುಧಾರಣೆ ಆಗಿಲ್ಲ, ಯಾವುದೇ ರೀತಿಯಿಂದ ನಾವು ಬದಲಾವಣೆ ಆಗಿಲ್ಲ. ಹೀಗಾಗಿ ಈ ರೈತರು ಮತ್ತು ಕೃಷಿ ಕೂಲಿ ಕಾರ್ಮಿಕರು, ನಿರುದ್ಯೋಗ ಯುವಕ ಯುವತಿಯರಿಗೆ ಏನು ಹೈನುಗಾರಿಕೆ ಮಾಡ್ತಾಯಿದ್ದಾರೆ, ಅವರು ಕುರಿ ಸಾಗಾಣಿಕೆ ಮಾಡ್ತಾಯಿದ್ದಾರೆ, ಸಣ್ಣ ಪುಟ್ಟ ಕಿರಾಣ ಅಂಗಡಿ ಮಾಡ್ತಾಯಿದ್ದಾರೆ, ಬಟ್ಟೆ ವ್ಯಾಪಾರ ಮಾಡ್ತಾಯಿದ್ದಾರೆ, ಅಂಥವ್ರಿಗೆ ಸಮಯಕ್ಕೆ ಸರಿಯಾಗಿ ನಾವು ಸಾಲ ಕೊಟ್ರಿ ಅಂದ್ರೆ ನಾವು ಬಿಸ್ನೆಸ್ ಮಾಡಿ ಬದುಕ್ತೇವೆ, ರಿಟರ್ನ್ ನಾವು ಅಮೌಂಟ್ನು ಸರಿಯಾಗಿ ಸಮಯಕ್ಕೆ ಕಟ್ತೇವೆ ಅಂತ ಹೇಳಿದ್ರೆ ಯಾವುದೇ ಬ್ಯಾಂಕ್ಗಳು ಮುಂದೆ ಬಂದು ಅವ್ರಿಗೆ ಸಾಲ ಕೊಡೋಕ್ಕೆ ತಯಾರಿಲ್ಲ. ಏನು ಸಬ್ಸಿಡಿ ಲೋನ್ಗಳಿವೆ, ಈ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದೆ, SC/ST ಅಭಿವೃದ್ಧಿ ನಿಗಮದೆ, ಬಂಜಾರ ಅಭಿವೃದ್ಧಿ ನಿಗಮದೆ, ಈ BCM ಅಭಿವೃದ್ಧಿ ನಿಗಮದೆ, ಅವೆಲ್ಲ ಬರೀ ಬ್ರೋಕರ್ ಥರ ಹೋದ್ರೆ ಮಾತ್ರ ಸಾಲಗಳು ಸ್ಯಾಂಕ್ಷನ್ ಆಗ್ತವೆ. ಬ್ರೋಕರ್ ಥರ ಹೋಗಲಿಲ್ಲ, ನಾವು ಅವ್ರಿಗೆ ಪರ್ಸೆಂಟೇಜ್ ಕೊಡಲಿಲ್ಲ ಅಂದ್ರೆ ನಿಜವಾದಂಥ ಏನಲ್ಲ ರೈತರು ಯಾರು ಕೆಲಸ ಮಾಡ್ತಾರೆ ಅವ್ರಿಗೂ ಸಹಿತ ಆ ಯೋಜನೆಯಲ್ಲಿ ಯಾವುದು ಸ್ಯಾಂಕ್ಷನ್ ಆಗಿ ಅವ್ರಿಗೂ ಸಹಿತ ಸಾಲ ಸಿಗ್ಲಿಕ್ಕೆ ತಯಾರಿಲ್ಲ. ಇಂಥ ವ್ಯವಸ್ಥಿತ ಜಾಲ ಕಲಬುರಗಿಯಲ್ಲಿ ನಡೀತಾ ಇದೆ. ಅದರ ವಿರುದ್ಧ ನಾವು 5ನೇ ತಾರೀಕು ಲೀಡ್ ಬ್ಯಾಂಕ್ ಅಧಿಕಾರಿಗಳಿಗೆ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಎರಡೂ ಕಡೆ ಅವತ್ತು ಪ್ರತಿಭಟನೆ ಹಮ್ಮಿಕೊಂಡೆವು. ರೈತರಿಗಾಗ ಇಲ್ಲಿ ತನಕ ಭಾಳಷ್ಟು ಕಷ್ಟದಿಂದ
ಏಪ್ರಿಲ್ 6ರಂದು ಅಂತಾರಾಜ್ಯ ಮಟ್ಟದ ಗಾಣಿಗ ಸಮಾಜದ ವಧುವರರ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕಲ್ಯಾಣ ವೇದಿಕೆಯ ಕೇಶವ ಎಸ್ ಕಾಬಾ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಏಪ್ರಿಲ್ 6ರಂದು ಬೆಳಗ್ಗೆ 9 ಗಂಟೆಗೆ ಕಲಬುರಗಿ ನಗರದ ಕೆಬಿ ಕಲ್ಯಾಣ ಮಂಟಪದಲ್ಲಿ ಕಲಬುರಗಿ ಜಿಲ್ಲಾ ಗಾಣಿಗ ಸಮಾಜದ ಸಹಯೋಗದಲ್ಲಿ ಡಾಕ್ಟರ್ ಚೌಧರಿ ಮತ್ತು ಕಾಬಾ ಕಲ್ಯಾಣ ವೇದಿಕೆ ವತಿಯಿಂದ ತೃತೀಯ ಅಂತಾರಾಜ್ಯ ಮಟ್ಟದ ಗಾಣಿಗ ಸಮಾಜದ ವಧುವರರ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಚಿತ್ರದುರ್ಗದ ಮುರುಘಾ ಮಠದ ಪೂಜ್ಯ ಶ್ರೀ ಡಾಕ್ಟರ್ ಜಯಬಸವ ಕುಮಾರ ಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ. ರಾಯಚೂರಿನ ಅಡವಿಲಿಂಗ ಮಹಾರಾಜರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ ಎಂದರು. ಇನ್ನು ಕಲಬುರಗಿ ಮತ್ತು ಯಾದಗಿರಿಯ ಡಿಸಿಸಿ ಬ್ಯಾಂಕ್ನ ಉಪಾಧ್ಯಕ್ಷರಾದ ಸುರೇಶ್ ಸಜ್ಜನ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಕಲ್ಯಾಣ ವೇದಿಕೆಯ ರಾಜ್ಯ ಸಂಚಾಲಕರಾದ ಕೇಶವ ಎಸ್ ಕಾಬಾ ಅವರು ಪ್ರಾಸ್ತಾವಿಕ ನುಡಿಗಳನ್ನು ಆಡಲಿದ್ದಾರೆ ಎಂದು ತಿಳಿಸಿದರು. ಮೂರನೇ ಅಂತಾರಾಜ್ಯ ವಧುವರ ಸಮಾವೇಶ ಹಮ್ಮಿಕೊಂಡಿರುತ್ತೇವೆ. ಇದು ಈಗ ನಮ್ಮ ಕಲ್ಯಾಣ ವೇದಿಕೆ ಸ್ಟಾರ್ಟ್ ಮಾಡಿ 5 ವರ್ಷ ಆಯ್ತು. ಫಸ್ಟ್ ಬಿಜಾಪುರ್ನಾಗ ಫಸ್ಟ್ ವಧುವರ ಸಮಾವೇಶ ಮಾಡಿದ್ವಿ 23ರನಾಗ, 24ರನಾಗ ಕೊಪ್ಪಳನಾಗ ಮಾಡಿದ್ವಿ, 25ರನಾಗ ಇಲ್ಲಿ ಕಲಬುರಗಿಯಾಗ ಇಟ್ಕೊಂಡಿವಿ. ಇಲ್ಲಿವರೆಗೆ ನಾವು ಎಲ್ಲ ಕಲ್ಯಾಣ ವೇದಿಕೆಯಿಂದ 440 ಲಗ್ನ ವಧುವರರಿಗೆ ಕಲ್ಪಿಸ್ಕೊಟ್ಟಿವಿ. ನಮ್ಮದೇನಾದ ಅಂದ್ರೆ ಸೋಷಿಯಲ್ ಸರ್ವಿಸ್ ರೀ, ಕಂಪ್ಲೀಟಾಗಿ ಫ್ರೀ ಸರ್ವಿಸ್. ಯಾರ ಹತ್ರನೂ ದುಡ್ಡು ತಗೋಲ್ಲ, ಯಾರ ಬಳಿನೂ ಹೋಗಲ್ಲ. ಇಲ್ಲಿ ತನಕ ನಾವು ಟೋಟಲಾಗಿ 440 ವಧು ಇದು ವೇದಿಕೆ ಕಲ್ಪಿಸಿದ್ದೀವಿ. ಅದಕ್ಕಾಗಿ ನೀವೆಲ್ಲ ನಮಗೆ ಅವತ್ತು ಬಂದು ಸಹಕರಿಸಿ ಏಪ್ರಿಲ್ 6ರಂದು ಬಂದು ನೀವೆಲ್ಲ ಸಹಕರಿಸಿ ನಮ್ಮ ಕಾರ್ಯಕ್ರಮವನ್ನು ವಿಶೇಷ ಕೆಬಿ ಕಲ್ಯಾಣ ಮಂಟಪ ಸರ್, ಕೆಬಿ ಕಲ್ಯಾಣ ಮಂಟಪ ಜವರಿಗೆ ರೋಡ್ ಸರ್, ಅಪೋಸಿಟ್ ರೆಡ್ಡಿ ಪೆಟ್ರೋಲ್ ಪಂಪ್ ಬರ್ತಾರೆ ಸರ್. ರಮೇಶ್ ಬೂಸ್ನೂರ್ ಮಾಜಿ ಶಾಸಕರು, ಪೂಜ್ಯ ಗುರುಗಳು ಜಯಬಸವ ಕುಮಾರ ಸ್ವಾಮಿಗಳು, ಅಡವಿಲಿಂಗ ಮಹಾರಾಜ ಸ್ವಾಮಿಗಳು ವೀರಕೋಟೆ, ಸುರೇಶ್ ಸಂಜಯನವರ ಅಧ್ಯಕ್ಷತೆ ಇರ್ತದೆ ಸರ್. ಅವತ್ತು ಮುಖ್ಯ ಅತಿಥಿಗಳಾಗಿ ರಮೇಶ್ ಬೂಸ್ನೂರ್ ಮಾಜಿ ಶಾಸಕರು, ಮಾಜಿ ಸಚಿವರು SK ಬೆಳುಬ್ಬಿ, ಶಿವರಾಜ್ ಸಜ್ಜನ್ ಮಾಜಿ ಶಾಸಕರು ಹಾವೇರಿ, ಆನಂದ್ ನ್ಯಾಮಗೌಡ ಮಾಜಿ ಶಾಸಕರು ಜಮಖಂಡಿ, ಶಿವಶರಣಪ್ಪ ಅರ್ಕೇರಿ ಮಾಜಿ ಸಿಂಡಿಕೇಟ್ ಸದಸ್ಯ ಬಿಜಾಪುರ, ಪ್ರಶಾಂತ್ ಮಾನ್ಕರ್ KCCI ಅಧ್ಯಕ್ಷರು, ಇವರೆಲ್ಲ ನಮ್ಮ ಮುಖ್ಯ ಅತಿಥಿಗಳಾಗಿ ಆಗಮನಿಸುತ್ತಿದ್ದಾರೆ ಸರ್. ಏಪ್ರಿಲ್ 5ರಂದು ಕಲಬುರಗಿ ಪ್ರತಿಭೆಗಳೇ ನಿರ್ಮಿಸಿ ನಿರ್ದೇಶಿಸಿ ನಟಿಸಿರುವ ದೀಪವು ನಿನ್ನದೇ ಗಾಳಿಯು ನಿನ್ನದೇ ಹಾಡು ಬಿಡುಗಡೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ನಿರ್ದೇಶಕ ಆನಂದ ವಠಾರೆ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ದೀಪವು ನಿನ್ನದೇ ಗಾಳಿಯು ನಿನ್ನದೇ ವಿಡಿಯೋ ಹಾಡನ್ನು ಕಲಬುರಗಿಯ ಪ್ರತಿಭೆಗಳೇ ನಿರ್ಮಿಸಿ ನಿರ್ದೇಶಿಸಿ ನಟಿಸಿರುವ ಹಾಡಾಗಿದೆ. ಈ ಹಾಡನ್ನು ಕಲಬುರಗಿ ಗೋಳದ ಮರ್ತೂರು ಬಿ ಮತ್ತು ಕಲಬುರಗಿ ಸುತ್ತಮುತ್ತಲೂ ಚಿತ್ರೀಕರಣ ಮಾಡಲಾಗಿದೆ. ಈ ಹಳೆಯ ಭಾವಗೀತೆ ಹಾಡನ್ನು ಒಂದು ಹೊಸ ರೂಪದಲ್ಲಿ ವಿಭಿನ್ನ ರೀತಿಯಲ್ಲಿ ಚಿತ್ರೀಕರಣ ಮಾಡಲಾಗಿದ್ದು, ಈ ಹಾಡನ್ನು ಜೇಂಕರ್ ಮ್ಯೂಸಿಕ್ ಚಾನೆಲ್ ನಲ್ಲಿ ಏಪ್ರಿಲ್ 5ರಂದು ಸಂಜೆ 5 ಗಂಟೆಗೆ ಬಿಡುಗಡೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ನಿನ್ನದೇ ಗಾಳಿ ನಿನ್ನದೇ ಅಂತ ಬಿಟ್ಟು ಇದು ಹಳೆ KS ನರಸಿಂಹಸ್ವಾಮಿ ಅವ್ರು ಬರ್ದಿರೋ ಸಾಂಗು. ಆಮೇಲೆ 5 ಜನಕ್ಕೆ ಅವ್ರು ಹಾಡ್ಯಾರ. ಮೈಸೂರು ಮಲ್ಲಿಗೆ ಸಿನಿಮಾದಾಗ ಆ ಸಾಂಗ್ ಯೂಸ್ ಮಾಡ್ಯಾರ. ಅದ್ರದ್ದು ನಾವು ಒಂದು ರೀಕ್ರಿಯೇಟ್ ಹೊಸ ಥರ ಒಂದು ವಿಡಿಯೋ ಮಾಡಿದ್ವಿ. ನಮ್ಮ ಗಣಪತಿ ಬಾಬಾ ಸಿನಿಮಾದ ಸೆನ್ಸಾರ್ ಟೈಮಲ್ಲಿ ಫ್ರೀ ಇದ್ವಿ ನಾವು 1 ತಿಂಗಳು. ಆ ಟೈಮಲ್ಲಿ ಸಾಂಗ್ ಶೂಟ್ ಮಾಡಿದ್ವಿ. ಈ ಸಾಂಗ್ ಶೂಟ್ ಮಾಡಬೇಕಾದ್ರೆ ಇದ್ರಾಗ ನಾ ಮೇನ್ ಮೇಲ್ ಆ್ಯಕ್ಟ್ರಾಗಿ ನಾವು ವರ್ಕ್ ಮಾಡೀನಿ. ಇವ್ರು ಸಾಹಿತ್ಯ ಅಂಥೇಳಿ ಅದ್ರಾಗ ಫೀಮೇಲ್ ಲೀಡ್ ಆ್ಯಕ್ಟರ್ ಮಾಡ್ಯಾರ. ಅವ್ರು ಡಾಕ್ಟರ್ ಸಿಂಹ ಪಾಟೀಲ್ ಅಂತ ಹೇಳ್ಬಿಟ್ಟು ಅವರು ಮದರ್ ಕ್ಯಾರೆಕ್ಟರ್ ಮಾಡ್ಯಾರ. ಆಮೇಲೆ ಇವ್ರು ಜಗನ್ ಜಮಾದಾರ್ ಅಂಥೇಳಿ ಅವರು ಒಂದು ಮೇಲ್ ಲೀಡ್ ಕ್ಯಾರೆಕ್ಟರ್ ಮಾಡ್ಯಾರ. ಆಮೇಲೆ ಈ ಸಾಂಗಿಗೆ ಮೇನ್ ನಮ್ಗೆ ಬೆನ್ನೆಲುಬಾಗಿ ನಿಂತು ನಮ್ಮ ಪುಟ್ಮಣಿ ಮೇಡಮ್ ಅವರು ನಮ್ಮ ಸಾಂಗಿಗೆ ಪೂರ ಎಲ್ಲ ಸಪೋರ್ಟ್ ಮಾಡ್ಯಾರ. ಈಗೆಲ್ಲ ಸಾಂಗ್ ಎಲ್ಲ ಫುಲ್ ರೆಡಿ ಅದ. ಸಾಂಗ್ ಬಂದ್ಬಿಟ್ಟು ಇಲ್ಲೇ ಕಲಬುರಗಿದಾಗ ಶೂಟ್ ಮಾಡಿದ್ವಿ. ಕಲಬುರಗಿ, ಮರ್ತೂರು, ಗೋಳ ಹಳೆ ಸ್ಟೈಲಾಗಿ ಶೂಟ್ ಮಾಡಿದ್ವಿ. ಒಂಥರ ಇದು ಭಾವಗೀತೆ ಅದಲ್ಲದೆ ಅದಕ್ಕೆ ಹಳೆ ಸ್ಟೈಲಾಗಿ ಶೂಟ್ ಮಾಡಿದ್ವಿ. ಈಗ ಬರೋ 5ನೇ ತಾರೀಕು ಜನ್ಕರ್ ಆಡಿಯೋ ಚಾನಲ್ದಾಗ ಈ ಸಾಂಗ್ ರಿಲೀಸ್ ಆಗ್ಲಿರ್ತದೆ. ಸೊ ದಯವಿಟ್ಟು ತಾವೆಲ್ಲರೂ ನೋಡಿಬಿಟ್ಟು ಸಾಂಗ್ನ ನಮ್ಗೆ ಹೊಸ ಪ್ರತಿಭೆ ಪ್ರೋತ್ಸಾಹ ಕೊಡ್ಬೇಕಂತ ನಾನು ಕೇಳ್ಕೊತೀನಿ. ಏಪ್ರಿಲ್ 5ರಂದು ಸಾಮ್ರಾಟ್ ಅಶೋಕ್ ಅವರ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಉಪಾಸಕ ಮರಪ್ಪಹಳ್ಳಿ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬೌದ್ಧ ಉಪಾಸಕ ಉಪಾಸಕಿಯರ ಸಂಘ ಜಿಲ್ಲಾ ಸಮಿತಿ ವತಿಯಿಂದ ಏಪ್ರಿಲ್ 5ರಂದು ಸಾಮ್ರಾಟ್ ಅಶೋಕ್ ಅವರ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಬಂತೆ ಬಿಕ್ಕುಣಿ ಸುಮನ್ ಬುದ್ಧ ವಿಹಾರ ಕೆರೆ ಅಂಬಲ್ಗ ವಹಿಸುವವರು. ಅಧ್ಯಕ್ಷತೆಯನ್ನು ಉಪಾಸಕ ಮರಪ್ಪಹಳ್ಳಿ ವಹಿಸಲಿದ್ದಾರೆ. ಉಪಾಸಕ ಅರ್ಜುನ್ ಬದ್ರೆ ಹಾಗೂ ಪ್ರಮುಖ ಭಾಷಣಕಾರರಾಗಿ ಉಪಾಸಕ ಬುದ್ಧ ಘೋಷ ಗೋವಿಂದ ಹೆಗಡೆ, ಉಪಾಸಕ ಸೂರ್ಯಕಾಂತ್ ನಿಂಬಾಳ್ಕರ್, ಉಪಾಸಕ ಹನುಮಂತ ಎಳ್ಸಂಗಿ, ಉಪಾಸಕ ಬಸವರಾಜ್ ಬೆನ್ನೂರ್ ಮತ್ತು ಉಪಾಸಕ ಹನುಮಂತ ಬೋಧನ್ ಭಾಗಿಯಾಗಲಿದ್ದಾರೆ ಎಂದು ತಿಳಿಸಿದರು. ಇನ್ನು ಸಾಮ್ರಾಟ್ ಅಶೋಕ್ ಅವರ ಜಯಂತಿಯಲ್ಲಿ ಬುದ್ಧನ ಅನುಯಾಯಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಮನವಿ ಮಾಡಿದರು. ಮತ್ತು ಮೊನ್ನೆ ನಾವು ತಮಗೆಲ್ಲರಿಗೂ ಗೊತ್ತಿದ್ದಂಗೆ 1ನೇ ತಾರೀಕು ಬೌದ್ಧಗಯಾದ ಬೌದ್ಧ ವಿಹಾರ ಮತ್ತು ಆಂದೋಲನದ ಸಲುವಾಗಿ ಇಡೀ ಗುಲ್ಬರ್ಗ ಜಿಲ್ಲೆಯಲ್ಲಿ ಸುಮಾರು 5-6 ಸಾವಿರ ಜನ ಸೇರಿ
ಅಲ್ಲಿ ನಡೀತಕ್ಕಂಥ ಬೌದ್ಧ ಭಿಕ್ಕುಗಳ ಚಳುವಳಿಗೆ ಬೆಂಬಲಿಸಿ ಇಡೀ ದೇಶದಲ್ಲೇ ನಡೀತಕ್ಕಂಥದ್ದು, ಅದು ಗುಲ್ಬರ್ಗದಲ್ಲಿ ಕೂಡ ಮಾಡಿದ್ವಿ ನಾವು. ಆ ಹಿನ್ನೆಲೆಯಲ್ಲಿ ಇವತ್ತು ಇಡೀ ದೇಶದಲ್ಲೇ ಇಡೀ ಅರ್ಧ ಪ್ರಪಂಚನೇ ಗೆದ್ದಿರ್ತಕ್ಕಂಥ ಅಶೋಕ ಮಹಾರಾಜರ ಜಯಂತಿಯನ್ನು ಈಗಾಗಲೇ ಬದ್ರಿ ಅವರು ಹೇಳ್ದಂಗೆ ನಾವು ಅಲ್ಲೇ ಸನ್ನತಿಯಲ್ಲಿ ಅವರು ಈಗಾಗಲೇ ಇತಿಹಾಸ ಹೇಳ್ದಂಗೆ ಮತ್ತು ಹರ್ಷ್ ಕುಮಾರ್ ಒಬ್ಬರು ಅಲ್ಲಿ ಸಂಶೋಧನೆಯನ್ನು ಮಾಡಿ ಅಶೋಕ್ ಅವರ ಮಹಾಪರಿನಿಬ್ಬಾಣ ಕೂಡ ಅದೇ ಜಾಗದಲ್ಲಿ ಆಗಿರ್ತಕ್ಕಂಥದ್ದು ಒಂದು ಸಂಶೋಧನೆ ಮುಖಾಂತರ ಇತ್ತಿತ್ತಲಾಗಿ ಗೊತ್ತಿರ್ತಕ್ಕಂಥದ್ದು ಇತಿಹಾಸದಲ್ಲಿ ಇದೆ, ಇಲ್ಲಂತಲ್ಲ. ಆದರೂ ಕೂಡ ನಾವು ಇವತ್ತು 5ನೇ ತಾರೀಕು ಅಲ್ಲೇ ನಾವು ಅಶೋಕ್ ಅವರ ಜಯಂತಿಯನ್ನು ಮಾಡೋದ್ರ ಮುಖಾಂತರ ಇಡೀ ಈ ಭಾಗಕ್ಕೆ ಒಂದು ಚಾಲನೆಯನ್ನು ಕೊಡ್ತಕ್ಕಂಥದ್ದು. ಅವತ್ತು ಬೌದ್ಧ ಭಿಕ್ಕುಗಳು ಕುಂತಿರ್ತಕ್ಕಂಥ ಜಾಗದಲ್ಲಿ ಕೂಡ ಅಶೋಕನ ಜಯಂತಿಯನ್ನು ಮಾಡೋದ್ರ ಮುಖಾಂತರ ಈ ದೇಶಕ್ಕೆ ಅಶೋಕ ಚಕ್ರವರ್ತಿಯ ಒಂದು ಚರಿತ್ರೆಯನ್ನು ಕೊಡಬೇಕಂತಕ್ಕಂಥದ್ದು ನಡೆದಿದೆ. ಮತ್ತು ಈ ಬೌದ್ಧ ವಿಹಾರದ ಆಂದೋಲನ ಸಲುವಾಗಿ 12ನೇ ಮೇ ಬುದ್ಧ ಜಯಂತಿ ಎಂದು ಕೂಡ ಇಡೀ ದೇಶದ ಎಲ್ಲ ಜನ ಅಲ್ಲೇ ಸೇರಬೇಕು. ಈ ಬೌದ್ಧ ವಿಹಾರ ಮುಕ್ತಿ ಆಗೋವರೆಗೂ ಈ ಬ್ರಾಹ್ಮಣವಾದ ಕೈಯಲ್ಲಿರ್ತಕ್ಕಂಥದ್ದು ಈಗಾಗಲೇ ನಾನು ಒಂದು 2 ನಿಮಿಷ ತಡಾಗಿ ಬಂದೆ. ನಾವು ಮೊನ್ನೆ ಮಾಡ್ತಿರ್ತಕ್ಕಂಥ ಚಳುವಳಿ 1949 ಈ BT ಆ್ಯಕ್ಟ್ ರದ್ದಾಗಬೇಕಂತ ಚಳುವಳಿ ಮಾಡಿದ್ವಿ. ಆ ಚಳುವಳಿ ಆ್ಯಕ್ಟ್ ರದ್ದಾಗುವವರೆಗೆ ನಾವು ಚಳುವಳಿ ನಿಲ್ಲಿಸಲ್ಲ ಅಂತಕ್ಕಂಥ ಅಲ್ಲಿ ಬಂತೇಜಿಯವರು ಕರೆ ಕೊಟ್ಟಿರ್ತ ರೀತಿಯಲ್ಲಿ ಇಡೀ ಪ್ರಪಂಚದ 26 ಬೌದ್ಧ ರಾಷ್ಟ್ರಗಳು ಕೂಡ ಅದಕ್ಕೆ ಬೆಂಬಲಿಸಿ ಈಗಾಗಲೇ ಪ್ರಧಾನಮಂತ್ರಿ ಮತ್ತು ಅಲ್ಲಿರ್ತಕ್ಕಂಥ ನಿಶಿತ್ ಕುಮಾರ್ ಅವರ ಮೇಲೆ ಒತ್ತಡವನ್ನು ತಂದು ನೀವು ದೇಶದಲ್ಲಿರ್ತಕ್ಕಂಥ ಮುಸ್ಲಿಮರ ಧರ್ಮ ಕೇಂದ್ರಗಳು ಮುಸ್ಲಿಮರ ಕೈಯಲ್ಲಿರೋ ಹಾಗೆ ಕ್ರಿಶ್ಚಿಯನ್ರ ಧರ್ಮದಲ್ಲಿರ್ತಕ್ಕಂಥ ಅವರ ಸ್ಥಳಗಳು ಅವ್ರ ಕೈಯಲ್ಲಿ ಇರೋ ಹಾಗೆ ಹಿಂದೂ ಧರ್ಮದ ಅನುಯಾಯಿಗಳಲ್ಲಿ ಹಿಂದೂ ಧರ್ಮದ ಕ್ಷೇತ್ರಗಳು ಅವ್ರ ಕೈಯಲ್ಲಿರೋ ಹಾಗೆ ನಮ್ಮ ಬೌದ್ಧ ಧರ್ಮದ ಕ್ಷೇತ್ರ ನಮ್ಮ ಕೈಯಲ್ಲೇ ನೀವು ಯಾಕೆ ಬಿಡಬಾರ್ದು ಅಂತಕ್ಕಂಥ ಒತ್ತಡವನ್ನು ಇಡೀ ದೇಶದ ಪ್ರತಿಯೊಬ್ಬ ನಾಗರಿಕರೂ ಅದಕ್ಕೆ ಒತ್ತಡ ಮಾಡ್ಬೇಕಂತ. ಯಾಕಂತಂದರೆ ಅವರವ್ರ ಧರ್ಮ ಅವರವರು ನಮ್ಮ ಜಮಕೃಷಿಯಲ್ಲಿ ಮತ್ತು ಜಾತ್ಯತೀತ ನಂಬಿಕೆಯಲ್ಲಿರ್ತಕ್ಕಂಥ ಸಂವಿಧಾನದಲ್ಲಿ ಅವರವರ ಜಾತಿಗೆ ಅವರವರ ಧರ್ಮಕ್ಕೆ ಅವರವರ ಧರ್ಮಸ್ಥಳಗಳನ್ನು ಅವರವರ ಕೇಂದ್ರಗಳನ್ನು ಅನುಸರಣೆ ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇರೋದರಿಂದ ಬೌದ್ಧರ ಸ್ಥಾನ ಕೂಡ ಬೌದ್ಧರಿಗೆ ಒಂದು ಬಿಡಬೇಕು ಅಂತಕ್ಕಂಥ ಹೋರಾಟ ಏನದಲ್ಲ ಇದು ನಿರಂತರವಾಗಿ ನಡೀತದೆ. ಅದರ ದೆಹಲಿಯಲ್ಲಿ ಕರ್ನಾಟಕ ಸರ್ಕಾರ ನಿರ್ಮಿಸಿರುವ ಕರ್ನಾಟಕ ಭವನವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರು ಜಂಟಿಯಾಗಿ ಲೋಕಾರ್ಪಣೆಗೊಳಿಸಿದರು. ಬುಧವಾರ ದಿಲ್ಲಿಯ ಪ್ರತಿಷ್ಠಿತ ಪ್ರದೇಶವಾದ ಚಾಣಕ್ಯಪುರಿಯ 12,212 ಚದುರ ಮೀಟರ್ ಪೈಕಿ 3,532 ಚದುರ ಮೀಟರ್ನಲ್ಲಿ ತಲೆ ಎತ್ತಿರುವ 9 ಅಂತಸ್ತಿನ ಕಟ್ಟಡವು ಸುಮಾರು 138 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿದ್ದು, ಈ ಕಟ್ಟಡದಲ್ಲಿ ಒಟ್ಟು 52 ಕೋಣೆಗಳಿದ್ದು 2 VVIP ಸೂಟ್, 32 ಸಾಧಾರಣ ಸೂಟ್ ರೂಮ್, 19 ಸಿಂಗಲ್ ರೂಮ್, 86 ಶೌಚಾಲಯ ಸೇರಿದಂತೆ ಎಲ್ಲಾ ರೀತಿಯ ಮೂಲ ಸೌಕರ್ಯಗಳು ಇವೆ. ಜೊತೆಗೆ ವಾಹನ ನಿಲುಗಡೆಗೆ ಅಚ್ಚುಕಟ್ಟಾದ ವ್ಯವಸ್ಥೆ ಇದೆ. ಡೆಲ್ಲಿನಲ್ಲಿ 2ನೇ ಭವನ ಇದೆ ಮತ್ತೆ 3ನೇ ಭವನ ಕೂಡ ಇದೆ. 3ರಲ್ಲೂ ಕೂಡ ಅಧಿಕಾರಿಗಳು, ಮಂತ್ರಿಗಳು, ಶಾಸಕರು, ಮಾಜಿ ಶಾಸಕರುಗಳು, ಲೋಕಸಭಾ ಸದಸ್ಯರು, ಮಾಜಿ ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರುಗಳು ಇವರೆಲ್ಲರೂ ಕೂಡ ಅನೇಕ ಸಂದರ್ಭಗಳಲ್ಲಿ ಉಳುಕುತ್ತಾರೆ. ಅವರು ಸುಮ್ಮನೆ ಬರ್ತಾರೆ ಅಂತಲ್ಲ, ಕೆಲಸ ಇದ್ದಾಗ ಬರ್ತಾರೆ, ಕೆಲಸ ಇದ್ದಾಗ ಉಳ್ಕೋಬೇಕಾಗ್ತದೆ, ಕೇಂದ್ರ ಸರ್ಕಾರದ ಜೊತೆ ವ್ಯವಹಾರ ಮಾಡಬೇಕಾಗ್ತದೆ. ಕೇಂದ್ರ ಸರ್ಕಾರದಲ್ಲಿ ರಾಜ್ಯಕ್ಕೆ ಆಗಬೇಕಾದಂಥ ಅನೇಕ ಕೆಲಸಗಳಿರ್ತವೆ. ಆ ಕೆಲಸಗಳನ್ನು ಮಾಡಿಸ್ಕೋಬೇಕಾದ್ರೆ ಅಧಿಕಾರಿಗಳೂ ಬರಬೇಕಾಗ್ತದೆ, ಮಂತ್ರಿಗಳೂ ಬರಬೇಕಾಗ್ತದೆ, ಶಾಸಕರು ಬರಬೇಕಾಗ್ತದೆ. ಸೊ ಹಾಗಾಗಿ ಒಂದು ಉಳ್ಕೊಳ್ಳಿಕ್ಕೆ ಒಂದು ಸ್ಥಳ ಬೇಕಾಗ್ತದೆ. ಅದಕ್ಕೋಸ್ಕರ 1967ನೇ ಇಸ್ವಿ ಇದು ಈ ಭವನ ನಿರ್ಮಾಣ ಆದದ್ದು. 1967 ಅವತ್ತು ಮೈಸೂರು ರಾಜ್ಯ ಅಂತ ಇತ್ತು. ಆಮೇಲೆ 73ರಲ್ಲಿ ಕರ್ನಾಟಕ ಆಯಿತು ಮೈಸೂರು ರಾಜ್ಯಕ್ಕೆ. ದೇವರಾಜ ಅರಸರವರು
ಚೀಫ್ ಮಿನಿಸ್ಟರ್ ಇರುವಾಗ ಕರ್ನಾಟಕ ಅಂತೇಳಿ ನಾಮಕರಣ ಆಯಿತು. ಆ ನಾಮಕರಣ ಆದಮೇಲೆ ಕರ್ನಾಟಕ ಅಂತೇಳಿ ಇವತ್ತಿನ ನಮ್ಮ ರಾಜ್ಯಕ್ಕೆ ಕರ್ನಾಟಕ ಅಂತೇಳಿ ನಾಮಕರಣ ಆಯಿತು. ಅಲ್ಲಿಂದ ಈಚೆಗೆ ಕರ್ನಾಟಕ ರಾಜ್ಯ. ಮೊದಲು ಮೈಸೂರು ರಾಜ್ಯ ಏಕೀಕರಣ ಆಗೋದಕ್ಕಿಂತ ಮುಂಚಿತವಾಗಿ ಮೈಸೂರು ರಾಜ್ಯ ಅಂತ ಕರೀತಾ ಇದ್ದು ನಾವು. ಅದ್ರ ಬಗ್ಗೆ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ಇವತ್ತು ಒಕ್ಕೂಟದ ವ್ಯವಸ್ಥೆಯಲ್ಲಿರೋದ್ರಿಂದ ರಾಜ್ಯಗಳಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳೆರಡೂ ಕೂಡ ತೆರಿಗೆಯನ್ನು ವಸೂಲು ಮಾಡ್ತವೆ. ಆ ತೆರಿಗೆಯಲ್ಲಿ ಪಾಲನ್ನು ಹಂಚ್ಕೋತೀವಿ ನಾವು. ಇದು ಸಂವಿಧಾನ ಹೇಳಿರ್ತಕ್ಕಂಥದ್ದು. 5 ವರ್ಷಕ್ಕೊಮ್ಮೆ ಹಣಕಾಸಿನ ಆಯೋಗ ರಚನೆ ಆಗ್ತದೆ. ಆಯೋಗದವರು ಎಷ್ಟೆಷ್ಟು ಭಾಗ ರಾಜ್ಯಗಳಿಗೆ ಹೋಗಬೇಕು, ಎಷ್ಟೆಷ್ಟು ಭಾಗ ಕೇಂದ್ರ ಸರ್ಕಾರಕ್ಕೆ ಹೋಗಬೇಕು ಅಂತ ತೀರ್ಮಾನ ಮಾಡ್ತಾರೆ. ಅದರಂತೆ ನಾವು ಹಣಕಾಸಿನ ಭಾಗವನ್ನು ಕೂಡ ಮಾಡ್ಕೊಳ್ತೇವೆ. ನಮ್ಮ ಭಾಗ ಕೂಡ ಇಲ್ಲಿ ಇರ್ತದೆ. ಹಾಗಾಗಿ ಅದರ ಜೊತೆಗೆ ಕೇಂದ್ರ ಸರ್ಕಾರದ ಅನೇಕ ಕಾರ್ಯಕ್ರಮಗಳು ಇರ್ತವೆ. ಅದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎರಡೂ ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಇರ್ತವೆ. ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಕರಿತೀವಿ ನಾವು. ಅದು ಶೇರಿಂಗ್ ಇರ್ತಕ್ಕಂಥದ್ದು ಪ್ಯಾಟ್ರನ್ನು. ಕೇಂದ್ರ ಸರ್ಕಾರನೂ ಕೂಡ ಪಾಲ್ದಾರರಾಗಿರ್ತಾರೆ, ರಾಜ್ಯ ಸರ್ಕಾರನೂ ಇರ್ತದೆ. ಅದರಲ್ಲಿ ಎಷ್ಟು ಪಾಲಿರ್ತದೆ ಅಂತಕ್ಕಂಥದ್ರ ಬಗ್ಗೆ ನಾನು ಈಗ ಮಾತನಾಡಲಿಕ್ಕೆ ಹೋಗಲ್ಲ. ಸೊ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸೇರಿ ಈ ದೇಶವನ್ನು ಅಭಿವೃದ್ಧಿಪಡಿಸ್ತಕ್ಕಂಥ, ರಾಜ್ಯಗಳನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಅದನ್ನು ನಮ್ಮ ಸಂವಿಧಾನ ಭಾಳ ಸ್ಪಷ್ಟವಾಗಿ ಹೇಳಿದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ನಿಮಗೆಲ್ಲ ಜ್ಞಾಪಿಸಲಿಕ್ಕೆ ಬಯಸ್ತಾ ಇದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ, ಇವತ್ತು ಮಾನ್ಯ ಖರ್ಗೆಯವರು ಹಿಂದೆ 67ರಲ್ಲಿ ಇದು ನಿರ್ಮಾಣ ಆದಾಗ ಇದಕ್ಕೆ ಶಂಕುಸ್ಥಾಪನೆ. ಬಿಜೆಪಿಯವರು ಪ್ರತಿಭಟನೆ ಮಾಡಲಿ, ಹಾಗೆ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ನೀತಿ ಎಲ್ಲವನ್ನ ಸೇರಿ ಪ್ರತಿಭಟನೆ ಮಾಡಲಿ ಎಂದು ಸಚಿವ ದಿನೇಶ್ ಗುಂಡೂರಾವ್ ಹೇಳಿದರು. ಮೈಸೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸದನಕ್ಕೆ ಅಗೌರವ ತೋರಿದ ಶಾಸಕರನ್ನು ಸ್ಪೀಕರ್ ಉಚ್ಚಾಟನೆ ಮಾಡಿದ್ದಾರೆ. ಮುಂದೆ ಯಾರು ಈ ರೀತಿ ಮಾಡಬಾರದು ಅಂತ. ಈ ರೀತಿ ಮಾಡಿದ್ರೆ ಸ್ಪೀಕರ್ ಕ್ರಮ ಸರಿ ಇದೆ. ಈ ಹಿಂದೆ ಮೋದಿ ಸರ್ಕಾರ ಇಡೀ ಸದನವನ್ನೇ ಹೊರಹಾಕಿದ್ರು, ಎಷ್ಟೋ ಜನರನ್ನು ಅಮಾನತು ಮಾಡಿದ್ರು. ಇದೆಲ್ಲವೂ ಬಿಜೆಪಿ ಮರ್ತಿದೆ ಅಂತೆ ಎಂದು ಹೇಳಿದರು. ಕೇರ್ ಇರ್ತದೆ, ಅದು ಅಲ್ಲಿ ನಮ್ಮ ಆಸ್ಪತ್ರೆ ಸಿಗೋದಿಲ್ಲ. ಸರ್, ಈಗ ಬೆಲೆ ಏರಿಕೆ ವಿರೋಧಿಸಿ ರಾಜ್ಯಾದ್ಯಂತ ಸರಣಿ ಪ್ರತಿಭಟನೆಯನ್ನು ಬಿಜೆಪಿ ಕೈಗೊಂಡಿದೆ. ಬೆಂಗಳೂರಲ್ಲಿ ಬೆಲೆ ಏರಿಕೆ ರಾಜ್ಯ ಸರ್ಕಾರ ನೋಡಿ, ಧರಣಿ ಅವ್ರು ಮಾಡ್ತಾರೆ. ಯಾಕಂದರೆ ವಿರೋಧ ಪಕ್ಷದವರು ಅವರದ್ದು ಮಾಡಬೇಕಾಗ್ತದೆ, ಅವ್ರು ಮಾಡಬಾರ್ದು ಅಂತ ಹೇಳೋದಿಲ್ಲ. ಆದರೆ ಕೇಂದ್ರ ಸರ್ಕಾರದಲ್ಲಿ ಆಗಿರುವಂಥ ಎಲ್ಲ ಬೆಲೆ ಏರಿಕೆ ಬಗ್ಗೆನೂ ಕೂಡ ಅದ್ರ ಜೊತೆ ಸೇರ್ಕೊಂಡು ಒಟ್ಟಿಗೆ ಧರಣಿ ಮಾಡಿಬಿಟ್ರೆ ಒಳ್ಳೇದು. ಯಾಕಂದರೆ ಶಾಸಕರ ಅವರ ವರ್ತನೆ ಅಂತ ನಾವೆಲ್ಲ ನೋಡಿದ್ದೀವಿ. ಒಂದೊಂದು ಸಲ ಭಾಳ ಗಂಭೀರವಾದಂಥ ವಿಷಯಗಳಿಗೆ ಉದ್ರೇಕ ಹೋಗ್ತಕ್ಕಂಥದ್ದು ಒಂದೊಂದು ಸಲ ನಡೆದಿದೆ. ಅದು ಈ ರೀತಿಯಾಗಿ ಕ್ಷುಲ್ಲಕ ಕಾರಣಗಳಿಗೆ ಹೋಗಿ ಸ್ಪೀಕರ್ನ ಒಂದು ಏನು ಕೂತ್ಕೊಳ್ಳುವಂಥ ಸ್ಥಳದಲ್ಲಿ ಇವರೆಲ್ಲ ದಾಳಿ ಮಾಡಿ ಅಲ್ಲಿ ಅತ್ಯಂತ ಕೆಟ್ಟ ರೀತಿಯಾಗಿ ಅವರು ವರ್ತನೆ ಮಾಡಿದ್ರು. ಶಾಸಕರಾಗ್ತಕ್ಕಂಥ ಒಂದು ಶಾಸಕರಿಗೆ ಅಗೌರವ ತರುವಂಥ ರೀತಿ ನಡ್ಕೊಂಡಿದ್ದಾರೆ. ಮತ್ತು ಯಾವುದೇ ಅನಾವಶ್ಯಕವಾಗಿ ಉದ್ದೇಶಪೂರ್ವಕವಾಗಿ ಮುಖ್ಯಮಂತ್ರಿಯವರು ಉತ್ತರ ಕೊಡಬಾರ್ದು, ಮುಖ್ಯಮಂತ್ರಿಯವರು ಬಜೆಟ್ ಮೇಲೆ ರಿಪ್ಲೈ, ಯಾಕಂದರೆ ಬಜೆಟ್ ಬಗ್ಗೆ ಅವ್ರಿಗೆ ಏನು ಟೀಕೆ ಮಾಡೋಕ್ಕಾಗಲಿಲ್ಲ. ವಿಧಾನಸಭೆಯಲ್ಲಿ ವಿರೋಧ ಪಕ್ಷ ಸಂಪೂರ್ಣ ವಿಫಲ ಆಗಿತ್ತು. ಮತ್ತು ವಿಫಲ ಆಗಿದ್ದ ಅವ್ರಿಗೇನು ಯಾವುದೇ ಅಸ್ತ್ರ ಇರಲಿಲ್ಲ. ಅದಕ್ಕೆ ಕೊನೆಯದಾಗಿ ಅವ್ರು ಏನು ಮಾಡಿದ್ರು, ಕೊನೆ ದಿವಸ ಇದನ್ನು ಉಪಯೋಗಿಸ್ಕೊಂಡು ಅದನ್ನು ದೊಡ್ಡ ಇಶ್ಯೂ ಮಾಡೋಕ್ಕೆ ಹೋಗಿ ಕೆಟ್ಟ ಒಂದು ರೀತಿಯಾಗಿ ಅವರು ನಡ್ಕೊಂಡ್ರು. ಅದಕ್ಕೋಸ್ಕರ ಸ್ಪೀಕರು ಸರಿಯಾದ ತೀರ್ಮಾನ ತೊಗೊಂಡ್ರು. ಅದಕ್ಕೆ 18 ಜನ ಈಗಾದರೂ ಪಾಠ ಕಲಿತು ಮುಂದೆ ಆದರೂ ಈ ಥರ ಮಾಡದೇ ಇರ್ತಕ್ಕಂಥದ್ದಕ್ಕೆ ಅವ್ರಿಗೆ ಬುದ್ಧಿವಾದ BJPಯ ಮುಖಂಡರುಗಳು ಅವ್ರಿಗೆ ಕೊಟ್ಟರೆ ಒಳ್ಳೆಯದು. ಅವ್ರನ್ನ ಡಿಫೆಂಡ್ ಮಾಡೋ ಬದಲು ಈ ಥರ ಎಲ್ಲ ನಡ್ಕೊಳ್ಬೇಡ್ರಿ ಅಂತ ಹೇಳ್ಕೊಟ್ರೆ ಒಳ್ಳೆಯದು. ಸ್ಪೀಕರ್ ಅವರ ನಿರ್ಧಾರವನ್ನು ಸಹ ಹರೀಶ್ ಪೂಂಜ್ ಅವರು ನೋಡಿ, ಹರೀಶ್ ಪೂಂಜ್ ಅವರು ಹೋಗ್ಬಿಟ್ಟು ಗುಜರಾತ್ನಲ್ಲಿ ಮೋದಿ ಮುಖ್ಯಮಂತ್ರಿ ಆಗಿದ್ದಾಗ ಏನೇನು ಮಾಡಿದ್ದಾರೆ, ಪಾರ್ಲಿಮೆಂಟಲ್ಲಿ ಪ್ರಧಾನಮಂತ್ರಿ ಆದಮೇಲೆ ಏನೇನು ಮಾಡಿದ್ದಾರೆ, ಎಷ್ಟು ಜನ ಪಾರ್ಲಿಮೆಂಟ್ ಸದಸ್ಯರುಗಳನ್ನ ಶಾಸಕರುಗಳನ್ನ ಹೊರಗೆ ಹಾಕಿದ್ದಾರೆ. ಸೆಷನ್ಗಳಿಗೆ ಅವ್ರನ್ನ ಬಿಟ್ಟಿಲ್ಲ
ಪಾರ್ಲಿಮೆಂಟಿಗೆ ಬರೋದಕ್ಕೆ ಮತ್ತು ವಿಧಾನಸಭೆಯಲ್ಲಿ ಬರೋದಕ್ಕೆ. ಆದ್ದರಿಂದ ಪೂಂಜಾ ಅವರಿಂದ ನಾವು ಏನು ಕೂಡ ಕಲಿಬೇಕಾಗಿಲ್ಲ, ಬಿ ಜೆ ಪಿಯಿಂದ ಕೂಡ ಏನು ಕಲಿಬೇಕಾಗಿಲ್ಲ. ನಾವು ಯಾವತ್ತೂ ಈ ಥರ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ. ಆದರೆ ಈ ಸ್ಪೀಕರ್ ಅವರು ತೀರ್ಮಾನ ತೊಗೊಂಡ್ರು. ಯಾಕೆ ಅಂತ ಹೇಳಿದ್ರೆ ಇದು ದುರ್ವರ್ತನೆ, ಕೆಟ್ಟ ವರ್ತನೆ. ಇದು ಇನ್ನೊಬ್ರಿಗೆ ಮಾದರಿ ಆಗುವಂಥ ನಡೆಯಂತೂ ಅಲ್ಲವೇ ಅಲ್ಲ, ಒಂದು ನಾಚಿಕೆಗೇಡಿನ ಸಂಗತಿ ಅಂತ ಹೇಳ್ತೀವಿ. ಹೋಗ್ಬೇಕು ನೋಡಿ, ವಕ್ಫು ಸಂವಿಧಾನಕ್ಕೆ ವಿರುದ್ಧವಾದಂಥ ಕಾನೂನಿದು. ಯಾಕೆಂದರೆ ಧಾರ್ಮಿಕ ಒಂದು ಸಂಸ್ಥೆಗಳ ವಿಚಾರ ಅದು ರಾಜ್ಯಕ್ಕೆ ಸೀಮಿತವಾದಂಥ ಸಬ್ಜೆಕ್ಟು. ಒಂದು ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ ರಾಜ್ಯಕ್ಕೆ ಸೀಮಿತವಾದ ಸಬ್ಜೆಕ್ಟು. ಕೇಂದ್ರ ಸರ್ಕಾರ ಬಂದು ಹಸ್ತಕ್ಷೇಪ ಮಾಡೋದಕ್ಕೆ ಯಾವುದೇ ಅಧಿಕಾರ ಇಲ್ಲ. ಅದು ಹಿಂದೂ ಧರ್ಮದ ಒಂದು ದತ್ತೀಯ ಸಂಸ್ಥೆಗಳಾಗಿರ್ಬೋದು, ಕ್ರಿಶ್ಚಿಯನ್ದೇ ಆಗಿರ್ಬೋದು, ಮುಸ್ಲಿಮ್ದೇ ಆಗಿರ್ಬೋದು, ಅವರು ಇಲ್ಲಿ ಇಂಟರ್ಫಿಯರ್ ಇಲ್ಲೇನು ಇದೆಲ್ಲ ಇವರು ಕಿತ್ಕೊಳ್ತಾ ಇದ್ದಾರೆ. ಪವರ್ಸ್ ರಾಜ್ಯ ಸರ್ಕಾರದ ಅಧಿಕಾರಿಗಳು ಕಿತ್ಕೊಳ್ತಾ ಇದ್ದಾರೆ. ಇದರಿಂದ ಒಂದು ರೀತಿ ಅತ್ಯಂತ ಸಂವಿಧಾನಕ್ಕೆ ವಿರುದ್ಧವಾದಂಥ ನಡೆ ಇದು. ಪಾರ್ಲಿಮೆಂಟ್ ಪಾಸ್ ಆದರೂ ಕೂಡ, ಯಾಕಂದರೆ ಇವರು ದಬ್ಬಾಳಿಕೆ ಮಾಡಿ ಪಾಸ್ ಮಾಡಿದ್ರೂ ಕೂಡ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗೇ ಹೋಗುತ್ತೆ. ಮತ್ತು ಇದು ಒಂದು ಒಕ್ಕೂಟದ ವ್ಯವಸ್ಥೆಗೆ ಧಕ್ಕೆ ತರುವಂಥ ಸರ್ವಾಧಿಕಾರ ಧೋರಣೆ ಅಂತ ಹೇಳಕ್ಕೆ ಬಯಸ್ತೀನಿ. ದೆಹಲಿಯ ಸಂಸತ್ನಲ್ಲಿ ಐತಿಹಾಸಿಕ ಮಂಡನೆ ಮಾಡಿ ಅವತ್ತೇ ರಾತ್ರಿ ಬಿಲ್ ಪಾಸ್ ಆಗಿದ್ದು ಸ್ವಾಗತಾರ್ಹ. ವಕ್ಫ್ ಬೋರ್ಡ್ನ ಹೆಸರಿನಲ್ಲಿ ಸರ್ಕಾರಿ ಜಾಗ, ರೈತರ, ಮಠಮಾನ್ಯಗಳ, ದಲಿತರ ಜಾಗ, MLA MPಗಳ ಜಾಗವನ್ನು ಅತಿಕ್ರಮಣ ಮಾಡಿ ವಕ್ಫ್ ಬೋರ್ಡ್ ಲೂಟಿ ಮಾಡುತ್ತಿದ್ದು, ಇಂತಹ ವಿರುದ್ಧ ಬಿಲ್ ಪಾಸ್ ಮಾಡಿರುವ ಕೇಂದ್ರದ ಬಿಜೆಪಿ ಸರ್ಕಾರಕ್ಕೆ ಅಭಿನಂದನೆ ಎಂದು ಶ್ರೀರಾಮ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಹೇಳಿದರು. ಹುಬ್ಬಳ್ಳಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಂವಿಧಾನದ ಮೀರಿ ಕಾಂಗ್ರೆಸ್ ಕಾನೂನು ತಂದಿದೆ, ಅವರಿಗೆ ನಾಚಿಕೆ ಆಗಬೇಕು. ಸಂವಿಧಾನ ಧಿಕ್ಕರಿಸಿ ವಕ್ಫ್ ಬೋರ್ಡ್ಗೆ ಪವರ್ ನೀಡಿದ್ರು. ನೀಚ ಕಾಂಗ್ರೆಸ್ಸಿಗರು ವಕ್ಫ್ ಬೋರ್ಡ್ ಅನ್ನು ಕೆಲ ಮೌಲ್ವಿಗಳು ವ್ಯವಸ್ಥಿತವಾಗಿ ತಮ್ಮ ಸ್ವಾರ್ಥಕ್ಕೆ ಬಳಕೆ ಮಾಡುತ್ತಿದ್ದರು. ಮಲ್ಲಿಕಾರ್ಜುನ ಖರ್ಗೆ ವಕ್ಫ್ ಬೋರ್ಡ್ ಹೆಸರಿನಲ್ಲಿ 106 ಎಕರೆ ಲೂಟಿ ಮಾಡಿರುವ ಆರೋಪ ಹೊರಬಂದಿದೆ ಎಂದರು. ನಿನ್ನೆ ದೆಹಲಿಯ ಪಾರ್ಲಿಮೆಂಟ್ನಲ್ಲಿ ಒಂದು ಐತಿಹಾಸಿಕವಾದಂಥ ಬಿಲ್ ಮಂಡನೆ ಮಾಡಿ, ಚರ್ಚೆ ಮಾಡಿ, ಇವತ್ತು ಅವತ್ತೇ ಅಂದರೆ ರಾತ್ರಿನೇ ಪಾಸ್ ಆಗಿದ್ದು, ಇದು ಅತ್ಯಂತ ಸ್ವಾಗತಾರ್ಹವಾದ್ದು. 95ರಿಂದ ಅದಕ್ಕಿಂತ ಮುಂಚೆಯಿಂದಲೂ ಕೂಡ ವಕ್ಫ್ ಬೋರ್ಡ್ ಹೆಸರಿನಲ್ಲಿ ಸರ್ಕಾರಿ ಜಾಗ, ರೈತರ ಜಾಗ, ದೇವಸ್ಥಾನ ಜಾಗ, ಮಠದ ಜಾಗ, ದಲಿತರ ಜಾಗ, MLA MPಗಳ ಜಾಗ ಅತಿಕ್ರಮಣ ಮಾಡಿಕೊಂಡು ಲೂಟಿ ಮಾಡ್ತಾ ಇರುವಂಥ ವಕ್ಫ್ ಬೋರ್ಡ್ ವಿರುದ್ಧ 44 ತಿದ್ದುಪಡಿಯ ಬಿಲ್ಲನ್ನು ಪಾಸ್ ಮಾಡಿದ್ದು ಸ್ವಾಗತಾರ್ಹವಾದ್ದು. ಕೇಂದ್ರದ BJPಯವರಿಗೆ, ನರೇಂದ್ರ ಮೋದಿ ಅವರಿಗೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ. ಇನ್ನು ಯಾರು ಇದನ್ನು ವಿರೋಧ ಮಾಡ್ತಾ ಇದ್ದಾರೆ, ದೇಶದ್ರೋಹಿಗಳವರು, ಅವರಿಗೆ ಸ್ವಲ್ಪ ಅವಲೋಕನ ಮಾಡ್ಕೊಳ್ಬೇಕು. ಬರೇ ವೋಟ್ ಬ್ಯಾಂಕ್ ಒಂದೇ ಅಲ್ಲ, ಬರೇ ನಿಮ್ಮ ಅಧಿಕಾರ ಒಂದೇ ಅಲ್ಲ, ದೇಶ ಇದೆ, ಧರ್ಮ ಇದೆ, ಜನ ಇದ್ದಾರೆ. ಲೂಟಿಕೋರರ ಪರವಾಗಿ ನಿಂತ್ಕೊಳ್ತೀರಿ? ಎಂಥ ಒಂದು ಪ್ರಜ್ಞೆ ಇಲ್ವಾ? ಸಂವಿಧಾನ ಮೀರಿ ಕಾನೂನನ್ನು ಕೊಟ್ಟಂತ ಕಾಂಗ್ರೆಸ್ ಸರ್ಕಾರ ನಾಚಿಕೆ ಆಗ್ಬೇಕು ನಿಮಗೆ. ಸುಪ್ರೀಂ ಕೋರ್ಟಿಗೂ ಕೂಡ ಹೋಗಂಗಿಲ್ಲ. ಡಾಕ್ಟರ್ ಅಂಬೇಡ್ಕರ್ ಅಪಮಾನ ಮಾಡಿದ್ರು ನೀವು. ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನವನ್ನು ಧಿಕ್ಕರಿಸಿ ವಕ್ಫ್ ಬೋರ್ಡ್ಗೆ ಪವರ್ ಕೊಟ್ಟಿದ್ದು ನಿಮಗೆ ಸಂವಿಧಾನ ಬಗ್ಗೆ ಮಾತನಾಡಕ್ಕೆ ನೈತಿಕತೆ ಇದೆಯಾ? ನೀತಿಗಟ್ಟವ್ರು ನೀವು. ಬರೇ ಅಧಿಕಾರಿಗೋಸ್ಕರ ಮುಸ್ಲಿಮರನ್ನ ವೋಟ್ ಬ್ಯಾಂಕ್ ಮಾಡಿ ದುರುಪಯೋಗ ಮಾಡಿಕೊಂಡು ಅವರು ಎಲ್ಲಿ ಕೊಳಚೆಯಲ್ಲಿದ್ದಾರೆ ಅಲ್ಲೇ ಉಳಿದುವಂಗೆ ಮಾಡಿದಂಥ ನೀಚ ಕಾಂಗ್ರೆಸ್ಸಿಗರು ನೀವು. ಇದರ ಜೊತೆಗೆ ಕೆಲವೊಂದು ಮೌಲ್ವಿಗಳು ವಕ್ಫ್ ಬೋರ್ಡನ್ನು ವ್ಯವಸ್ಥಿತವಾಗಿ ತಮ್ಮ ಸ್ವಾರ್ಥಕ್ಕೆ ಉಪಯೋಗಿಸ್ಕೊಳ್ತಾ ಇದ್ರು. ಕಾಂಗ್ರೆಸ್ ಕೆಲವೊಂದು ವ್ಯಕ್ತಿಗಳು ನಿನ್ನೆ ಪಾರ್ಲಿಮೆಂಟ್ನಲ್ಲಿ ಉಲ್ಲೇಖ ಆಗಿದೆ. ಅಖಿಲ ಭಾರತೀಯ
ರಾಷ್ಟ್ರೀಯ ಗುರುಗಳಿಗೆ ಮಾದರಿ ಎಂದರೆ ಸಿದ್ಧಗಂಗೆಯ ತ್ರಿವೇದಿ ದಾಸೋಹಿ ಶಿವಕುಮಾರ ಮಹಾಸ್ವಾಮಿಗಳು. ಅವರಿಂದಲೇ ನಾಡಿನಲ್ಲಿ ಮಠಾಧೀಶರ ಗೌರವ ಹೆಚ್ಚಾಗಿದೆ ಎಂದು ನಿಡಗುಂದದ ಕಂಚಾಳಕುಂಟಿ ನಂದೇಶ್ವರ ಮಠದ ಕರುಣೇಶ್ವರ ಶಿವಾಚಾರ್ಯರು ತಿಳಿಸಿದರು. ಚಿಂಚೋಳಿ ತಾಲೂಕಿನ ಚಂದನ್ಕೇರದ ಭೃಂಗಿ ಪಾಚೇಶ್ವರ ಕಟ್ಟಿ ಮಠದ ರಾಚೋಟೇಶ್ವರ ಶಿವಾಚಾರ್ಯರ ಪುಣ್ಯಸ್ಮರಣೆ ಮತ್ತು ಭೃಂಗಿ ಪಾಚೇಶ್ವರರ 10ನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡಿದ್ದ ಆಲೂರಿನ ಕೆಂಚ ಬಸವೇಶ್ವರ ಪುರಾಣ ಮಹಾಮಂಗಳದಲ್ಲಿ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ಗುರುವಾದವರು ಭಕ್ತರ ಏಳಿಗೆ ಅಲ್ಲದೆ ತಮ್ಮ ಏಳಿಗೆ ಎಂದು ಭಾವಿಸುತ್ತಾರೆ. ಗುರುವಿಗಿಂತ ಶ್ರೇಷ್ಠ ಬೇರೊಂದಿಲ್ಲ. ಇಂತಹ ಗುರುವಿಗೆ ಭಕ್ತರೇ ನಿಜವಾದ ತಂದೆ ತಾಯಿ ಎಂದು ಮಳಖೇಡದ ಅಭಿನವ ಕಾರ್ತಿಕೇಶ್ವರ ಶಿವಾಚಾರ್ಯರು ಬಣ್ಣಿಸಿದರು. ಇನ್ನು ಕಾರ್ಯಕ್ರಮದ ನೇತೃತ್ವ ವಹಿಸಿದ ಶ್ರೀಮಠದ ಅಭಿನವ ರಾಚೋಟೇಶ್ವರ ಶಿವಾಚಾರ್ಯರು, ಪತ್ರಕರ್ತ ಜಗನ್ನಾಥ್ ಡಿ ಶೇರಿಕರ್, ಕಲಬುರಗಿಯ ಇಎಸ್ಐಸಿ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ದೀಪಕ್ ಸಿ ಪಾಟೀಲ್, ಪಟ್ಟಣ ಗ್ರಾಮದ ಗುಂಡೇರಾವ್ ಪಾಟೀಲ್ ಧೂಳಗೊಂಡಿ ಅವರಿಗೆ ಚಂದನ ಸುಗಂಧ ಪ್ರಶಸ್ತಿ ಹಾಗೂ ನಿವೃತ್ತ ಇಂಜಿನಿಯರ್ ರಾಜಶೇಖರ್ ಬಿರಾದರ್ ಅವರಿಗೆ ಭೃಂಗಿಶ್ರೀ ಪ್ರಶಸ್ತಿ ಪ್ರದಾನ ಮಾಡಿದರು. ದೇವಸೂರಿನ ವೀರಭದ್ರಯ್ಯ ತಾತ, ಮಹಿಳಾ ಹಿತರಕ್ಷಣೆ ವೇದಿಕೆಯ ತಾಲೂಕಾ ಅಧ್ಯಕ್ಷೆ ಉಮಾ ಪಾಟೀಲ್, ವೀರಶೈವ ಲಿಂಗಾಯತ ಮಹಾಸಭಾದ ತಾಲೂಕಾ ಅಧ್ಯಕ್ಷ ಶರಣು ಪಾಟೀಲ್, ಗುಲ್ಬರ್ಗಾ ವಿವಿಯ ಆಂಗ್ಲ ಭಾಷಾ ಪ್ರಾಧ್ಯಾಪಕ ಚಿಂತನ ರಾಠೋಡ್, ಕಸಾಪದ ಅಧ್ಯಕ್ಷ ಸುರೇಶ್ ದೇಶಪಾಂಡೆ, ವೀರಭದ್ರಪ್ಪ ಶಿರಂಜಿ, ದತ್ತಾತ್ರೇಯ ರಾಯಗೋಳ್, ಸಿದ್ದಣ್ಣ ವಟಪಟ್ಟಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಚಿಂಚೋಳಿ ವರದಿಗಾರರಾಗಿ 23 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ. ಮಕ್ಕಳ ಮಾರಾಟ, ಭೂಕಂಪ ಸೃಷ್ಟಿಸಿದ ಭೀತಿ, ಬಡತನ, ನಿರುದ್ಯೋಗ, ಕೋವಿಡ್ ಸೃಷ್ಟಿಸಿದ ತುರ್ತು ಪರಿಸ್ಥಿತಿ, ಸಮಕಾಲೀನ ರಾಜಕೀಯ, ಕೃಷಿ, ಪರಿಸರ, ಧಾರ್ಮಿಕ ಕಾಳಜಿಯ ಜೊತೆಗೆ ಮಾನವೀಯ ವರದಿಗಾರರಾಗಿ ತಾಲೂಕು ಆಡಳಿತ ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ಮಠಮಾನ್ಯಗಳ ಸಂಘ ಸಂಸ್ಥೆಗಳಿಂದ ಮತ್ತು ಹಲವು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಅಣ್ಣ ಬಸವಣ್ಣನವರು ತೋರಿದ ಹಾದಿಯಲ್ಲಿ ಕಾಯಕ ನಿಷ್ಠರಾಗಿ ಸಮಾನತೆಯ ಭ್ರಾತೃತ್ವದ ಸಮಾಜ ಕಟ್ಟಲು ತಮ್ಮನ್ನು ತೋರಿಸಿದ್ದಾರೆ. ಆಗದೇ ಇರುವ ಹಲವಾರು ಕೆಲಸಗಳನ್ನು ಮಾಡಿಕೊಟ್ಟರೂ ಕೂಡ ಇದು ನಾನು ಮಾಡಿದ್ದೇನೆ ಅಂತ ಯಾವತ್ತೂ ಹೇಳಿಕೊಳ್ಳದಂತಹ ಹೃದಯ ವೈಶಾಲ್ಯತೆಯ ಸಚ್ಚಿಂತನ, ಸದ್ಭಾವ, ಸದ್ಗುಣ, ಸದಾ ಸಂಪನ್ನ ಕ್ರಿಯಾಶೀಲರಾಗಿರ್ತಕ್ಕಂತಹ ಶ್ರೀ ಮಠದ ಭಕ್ತರಾಗಿದ್ದಾರೆ. ಶ್ರೀಯುತರಿಗೆ ಶ್ರೀ ಮಠದ ಪರಮ ಪೂಜ್ಯರಾದ ಅಭಿನವ ರಾಚೋಟೇಶ್ವರ ಶಿವ ಒಂದು ಪದವನ್ನು ಕೂಡ ಬರೀಬೇಕಾದ್ರೆ ವಸ್ತುನಿಷ್ಠವಾಗಿ ಅದು ವರದಿಯನ್ನ ಮಾಡ್ಕೊಂಡ್ ಬಂದರೆ ಜೋರಾದ ಚಪ್ಪಾಳೆ 4 ಜನಕ್ಕೂ ಕೂಡ ನಮ್ಮ ಶ್ರೀಮಠದಿಂದ ಹರಸಿ ಆಶೀರ್ವದಿಸೋಣ. ಮುಂದಿನ ದಿನಗಳಲ್ಲಿ ಆ ಸಮಾಜ ಸೇವೆಯನ್ನು ಮಾಡುವಂತಹ ಭಾಗ್ಯ ಅವರಿಗೆ ಮತ್ತಷ್ಟು ಕಾಣಿಸಲಿ ಅಂತೇಳಿ ಶ್ರೀಮಠದ ಪರವಾಗಿ ಹರಿಸೋಣ. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555.
ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ಗೆ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ.